ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ, ಇನ್ನೇನು 6 ದಿನದಲ್ಲಿ ರಾಯರು ಹುಟ್ಟಿದಬ್ಬ ಬರ್ತಾ ಇದೆ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ನೀವು ಅನ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ. ಯಾವತ್ತೂ ಯಾರಿಗೂ ಕೇಡು ಬಯಸ್ಬೇಡಿ, ಆದಷ್ಟು ಒಳ್ಳೇದೇ ಮಾಡೋಣ. ಜನ ನಮ್ಮ ಬಗ್ಗೆ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾವು ಅವ್ರ ಬಗ್ಗೆ ಒಳ್ಳೇದೇ ಯೋಚನೆ ಮಾಡೋಣ. ನಮ್ಮ ಆಲೋಚನೆಗಳೇ ನಮ್ಮ ಕೈ ಹಿಡಿದು ನಡೆಸುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಕ್ಷಣದಿಂದ ನಮ್ಮ ಲೈಫಲ್ಲಿ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಒಂದು ವ್ಯಕ್ತಿ ಬಗ್ಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಬಾರ್ದು, ಪಾಸಿಟಿವ್ ಆಗೇ ಮಾತಾಡೋಣ. ಅವ್ರು ನೆಗೆಟಿವ್ ಆಗಿ ಇರ್ತಾರಾ? ಇರಲಿ, ಅದರ ಅವಶ್ಯಕತೆ ನಮಗಿಲ್ಲ. ನಾವು ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡೋಣ. ಯಾಕೆ ಅಂದರೆ ನಾವು ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತೀವೋ ನೆಗೆಟಿವ್ ಮಾತಾಡ್ತೀವೋ ಅದು ರಿಪೀಟ್ ನಮಗಾಗುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಇವಳಿಗೆ ಹೆಂಗೆ ಗೊತ್ತು ಅಂದರೆ, ನಾನೊಬ್ಬರು ನೀತು ಟ್ಯಾರೋಟರ್ ಅಂತ ಒಂದು ಅಕ್ಕನ್ನ ಪರಿಚಯ ಮಾಡಿಕೊಂಡೆ ಹಿಂಗೆ ಯಾವುದೋ ವಿಷಯಕ್ಕೆ. ನಾನು ಅದನ್ನು ತುಂಬ ನಂಬ್ತೀನಿ. ಟ್ಯಾರೋಟರ್ ಕಾರ್ಡ್ಸ್ನ ನಾನು ತುಂಬ ನಂಬ್ತೀನಿ. ಯಾಕಂದರೆ ನನ್ನ ಜೀವನದ ಅನುಭವ, ನನ್ನ ಮುಂದೆ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಅಕ್ಕ ನನಗೆ ಹೇಳಿದರು. ಅವ್ರು ಹೇಳ್ದಂಗೆ ನಡ್ಕೊಂಡು ಅವ್ರು ಏನು ಹೇಳ್ತಾ ಹೋದ್ರು ನಾನು ಅದೇ ರೀತಿ ಮಾಡ್ತಾ ಬಂದೆ. ನಾನು ಮಾಡ್ದಂಗೆಲ್ಲ ಅವ್ರು ಏನು ಹೇಳಿದ್ರು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೋ ಅದೇ ರೀತಿ ಕೂಡ ಆಯಿತು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನನ್ನ ಮನಸ್ಸಿನ ಮನದಾಳದ ಮಾತು. ನಾನು ಇವತ್ತು ಅವ್ರ ಬಗ್ಗೆ ಮಾತಾಡಬೇಕು ಅಂತಲೇ ಅಂದ್ಕೊಂಡಿಲ್ಲ. ಏನಕ್ಕೆ ಆ ವಿಷಯ ಬಂತು ಅಂದರೆ, ಹಿಂಗೆ ಮಾತಾಡ್ತಾ ಸಡನ್ನಾಗಿ ಅದೇ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಬಂತು. ನಾನು ಅದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಿದ್ದೆ. ಅವ್ರೇನಾದರೂ ನನ್ನ ಬಗ್ಗೆ ಅಂದ್ಬಿಟ್ರೆ, ಅಯ್ಯೋ ಹಿಂಗಂದ್ರು ಹಿಂಗಂದ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರ್ಗೋಗ್ಬಿಡ್ತಿದ್ದೆ ನಿಜವಾಗ್ಲೂ. ಆ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಆ ಥರ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು, ಅವ್ರು ನನಗೆ ಹಿಂಗಂದ್ರು, ಅವ್ರು ನನಗೇನೋ ಬೈದರು, ಅವರೇನೋ ನನಗೆ ಮಾಡ್ತಿದ್ದಾರೆ, ನೀವು ತಲೆನೇ ಕೆಡಿಸ್ಕೋಬೇಡಿ. ಅವರಂದು ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ. ನೀವು ಆರಾಮಾಗಿ ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಟು ಆರಾಮಾಗಿರೋದನ್ನ ಕಲೀರಿ. ಮತ್ತು ಅವ್ರೇನಾದರೂ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಮಾಡಿಸ್ತಾರೆ ಅದು ಇದು ಅಂತ. ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು ತುಂಬ ಜನ. ಆ ಥರ ಬಂದರೆ ನಮ್ಗೆ ಅದೆಲ್ಲ ತಟ್ಟಲ್ಲ. ಯಾಕೆ ಅಂದರೆ ನಾವು ನಂಬಿರೋದು ರಾಯರನ್ನ. ನೀವು ಯಾವ ದೇವ್ರನ್ನ ನಂಬಿರ್ತೀರಾ ಆ ದೇವ್ರನ್ನ ಯಾವಾಗಲೂ ಪ್ರಾರ್ಥನೆ ಮಾಡಿ. ನಾನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅಂದರೆ ನನ್ನ ತಲೆಗೆ ಬರೋದು ಒಂದೇ, ಮಾಡಿಸಿದಾಗ ಸ್ವಲ್ಪ ದಿನ ಮಾಡಿಸಿರ್ತಾರಲ್ಲ ಅಂಥವ್ರಿಗೆ ನೋವಾಗುತ್ತೆ. ಆ ಸ್ವಲ್ಪ ದಿನ ಟೈಮ್ ಮುಗೀತು ಅಂತ ಅಂದ್ಕೊಳ್ರಿ, ಮಾಡ್ತಿರೋರಿಗೆ ಟೈಮ್ ಸ್ಟಾರ್ಟ್ ಆಯಿತು, ಅವರಂತೂ ನರಕ ಅನುಭವಿಸ್ತಾರೆ. ನನ್ನ ಲೈಫಲ್ಲೇ ಮಾಡಿದ್ದಾರೆ. ಅವ್ರು ಯಾರು ಅಂತ ನಾನು ಹೆಸರು ಹೇಳಲ್ಲ. ನಾನು ತುಂಬ ನಂಬಿದ್ದಂಥ ವ್ಯಕ್ತಿನೇ ನನಗೆ ಮಾಡಿದರು. ಅವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೆ, ಅವರೇ ಮಾಡಿದರು. ಬಟ್ ನಾನು ಅಂದ್ಕೊಂಡೆ, ನಾನು ರಾಯರ ಹತ್ರ ಕೈ ಮುಗಿದೆ, ನೋಡಿ ರಾಯರೇ ನನಗೇನೋ ಆಗ್ತಿದೆ, ನಾನು ಬೆಡ್ಡಿಂದ ಮೇಲೆ ಹೇಳಕ್ಕೆ ಆಗ್ತಿರಲಿಲ್ಲ, ಆ ಸಿಚುವೇಶನ್ಗೆ ಮಾಡ್ತಿದ್ರು. ನಾನಲ್ಲದೆ ಮನೇಲಿ ಎಲ್ಲರೂ ಮಲಗಿಬಿಟ್ಟಿದ್ರು. ಆಗ ನಾನು ರಾಯರ ಹತ್ರ ಬೇಡಿದ್ದೊಂದೇ, ನನ್ನಲ್ಲಿ ತಪ್ಪು ಏನಾದರೂ ಇದ್ದರೆ ನೀವು ನನಗೆ ಶಿಕ್ಷೆ ಕೊಡಿ, ಯಾರೋ ವ್ಯಕ್ತಿ ಕೊಟ್ಟಿರೋ ಶಿಕ್ಷೆನ ನೀವು ತಗೋಬೇಕು ಅಂತ ಕೇಳಿಕೊಂಡು, ಅವರು ನನ್ನ ಮುಂದೆ ಅವ್ರ ಪಾಠ ಕಲಿಬೇಕು, ನನಗೆ ಗೊತ್ತಾಗಬೇಕು ಇಂಥವ್ರೆ ಅಂತ ಅಂದ್ಕೊಂಡೆ. ಜಸ್ಟ್ 3-4 ಡೇಸಲ್ಲಿ ಅವ್ರಿಗೆ ಸ್ಟಾರ್ಟ್ ಆಯಿತು. ನಾನು 1 ವಾರ ಅನುಭವಿಸಿದ್ರೆ ಅವ್ರು 1 ತಿಂಗಳು ಅನುಭವಿಸಿದ್ದಾರೆ. ಪರವಾಗಿಲ್ಲ, ಮೊದಲೇ ಹೇಳಲ್ವಾ ಕರ್ಮ ರಿಟರ್ನ್ ಅಂತ. ಆಗಿನ ಕಾಲದಲ್ಲೆಲ್ಲ ಅಪ್ಪ ಅಮ್ಮ ಮಾಡಿದ್ದು ಮಕ್ಳಿಗೆ ಬರ್ತಾ ಇತ್ತಂತೆ, ಈಗ ಹಂಗಲ್ಲ. ನಾವೇನು ಮಾಡ್ತೀವಿ ಅದು ನಮಗೆ ರಿಟರ್ನ್. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಯಾರೋ ಒಬ್ಬರು ಕೇಳಿದ್ರು ನನ್ನನ್ನು, ನೀವು ತುಂಬ ಏನೇ ಹೇಳಿದ್ರು ಪಾಸಿಟಿವ್ ಆಗೇ ತಗೋತೀರಾ, ಯಾಕೆ ನಿಮಗೆ ಕೋಪ ಬರಲ್ವಾ ಅಂತ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನೇನು ಕೋಪ ಮಾಡ್ಕೋಬೇಕು? ಕೋಪ ಬರಲ್ಲ ನನಗೆ. ಯಾಕೆ ಕೋಪ ಬರಲ್ಲ ಅಂದರೆ, ನಾನು ಅದನ್ನು ನಾರ್ಮಲ್ ಆಗಿ ತೊಗೊತೀನಿ. ಒಂದು ಮಾತು ಹೇಳ್ತೀನಿ, ನಂಬಿಕೆ ಇಟ್ಕೊಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೇಯ್ನು ಮನುಷ್ಯನಿಗೆ ನಂಬಿಕೆ ಇಂಪಾರ್ಟೆಂಟು. ಯಾವ ಮನುಷ್ಯ ತುಂಬ ನಂಬಿಕೆಯಿಂದ ಒಂದು ಹುಡುಗನ್ನೇ ಆಗಲಿ ಹುಡುಗಿನ್ನೇ ಆಗಲಿ ತುಂಬ ನಂಬಿಕೆಯಿಂದ ನಡ್ಕೊಂಡು ಹೋಗ್ತಾರೋ ಅವ್ರ ಲೈಫ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಸ್ಟೋರಿಲಿ ನೋಡಿದೆ, ಪ್ರೀತಿ ಅನ್ನೋ 2 ಅಕ್ಷರಕ್ಕೆ ಪ್ರೀತಿ ಅನ್ನೋ ಒಂದು ದೀಪಕ್ಕೆ ನಂಬಿಕೆ ಅನ್ನೋ ಬತ್ತಿ 3 ಅಕ್ಷರದ ಬತ್ತಿ ಇಟ್ಟಾಗಲೇ ಅಂತೆ ಅದು ಬೆಳಗೋದು, ಜೀವನನ ಬೆಳಕಾಗಿ ಮಾಡೋದು. ಅದನ್ನು ಬಿಟ್ಟು ಯಾರೋ ಏನೋ ಅಂದರು, ಇವರೇನೋ ಅಂದರು, ಅವರೇನೋ ಅಂದರು, ಇದೆಲ್ಲ ತಲೆಯಲ್ಲೇ ಇಟ್ಕೋಬೇಡಿ. ನೀವು ಎಷ್ಟು ತುಂಬ ನಂಬ್ತಿರೋ ಅಷ್ಟು ಅವ್ರು ನಿಮಗೆ ಟ್ರೂ ಆಗಿರ್ತಾರೆ. ಆ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ತಪ್ಪು ಮಾಡಲೇಬೇಕು ಅಂದರೆ ನಿಮಗೆಲ್ಲ ಕಾಣೋ ಹಂಗೆ ಮಾಡಲ್ಲ. ತಪ್ಪು ಮಾಡಬೇಕು ಅನ್ನೋರು ಹೆಂಗಿದ್ರೂ ಮಾಡೇ ಮಾಡ್ತಾರೆ. ಮೊದಲೇ ದೊಡ್ಡವ್ರು ಹೇಳಿದಾರಲ್ಲ, ತಪ್ಪು ಮಾಡಬೇಕು ಅಂತ ಹಠ ತೊಟ್ಟು ನಿಂತ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಯಾರೋ ಒಬ್ಬರು ನಿಮ್ಮನ್ನು ನಂಬಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ, ನಿಮಗೆಲ್ಲ ವಿಷಯನೂ ಹೇಳ್ತಿದ್ದಾರೆ ಅಂದರೆ ಅದರಲ್ಲೇನೋ ಆ ಹುಡುಗಿ ಆಗಲಿ ಹುಡುಗ ಆಗಲಿ ನಿಮ್ಮನ್ನು ಅಷ್ಟು ನಂಬಿದ್ದಾರೆ ಅಂತ ಅರ್ಥ.
ಅದನ್ನ ಬಿಟ್ಟು ಯಾರೋ ಏನೋ ಅಂದ್ರು, ಇವ್ರೇನೋ ಅಂದ್ರು, ಅವ್ರೇನೋ ಅಂದ್ರು ಅಂತೆಲ್ಲ ತಲೆಯಲ್ಲಿ ಇಟ್ಕೊಂಡು ಡೌಟ್ ಎಲ್ಲ ಪಡಕ್ಕೆ ಹೋಗ್ಬೇಡಿ. ನಿಮ್ಮನ್ನ ನಂಬಿರೋ ಜೀವಕ್ಕೆ ನೀವೇ ಜೀವ ಆಗಿರ್ತೀರಾ ಅನ್ನೋದನ್ನ ಮರಿಬೇಡಿ. ನೀವೆಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ನೆಗೆಟಿವ್ ನಿಮ್ಮಲ್ಲಿ ಸೇರ್ಕೊಳ್ಳುತ್ತೆ. ನೀವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಜವಾಗ್ಲೂ ನಿಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮತ್ತೆ ಒಬ್ರು ಫೋನ್ ಮಾಡಿದ್ರು ಬೆಳಿಗ್ಗೆನೆ ನನಗೆ ಇನ್ಸ್ಟಾಗ್ರಾಮಿಂದ. ರಾಯರ ಹತ್ರ ಕೇಳ್ಕೊಳ್ಳಿ ಅಕ್ಕ, ಹಿಂಗೆ ನಂದು ಲವ್ ಬ್ರೇಕಪ್ ಆಗ್ತಿದೆ ಅಂತ. ನಾನು ಅವ್ರ ಹೆಸರು ಹೇಳಲ್ಲ, ಯಾಕೆ ಅಂದರೆ ಅವ್ರು ಹೇಳಿದ್ದಾರೆ ಅಕ್ಕ ಪ್ಲೀಸ್ ಎಲ್ಲೂ ಹೇಳ್ಬೇಡಿ ಅಂತ. ಹಾಗಾಗಿ ನಾನು ಹೇಳ್ತಾ ಇಲ್ಲ. ಪುಟ್ಟ, ನಾನು ನಿಂಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನೀನು ಬೇಡವಾ? ನಿನಗೂ ಅವ್ರು ಬೇಡ, ಬಿಟ್ಬಿಡು. ಏನಕ್ಕೆ ತಲೆ ಕೆಡ್ಸ್ಕೊತೀಯ? ಅವ್ರಿಗೆ ನೀನು ಬೇಡ ಅಂದಮೇಲೆ ನಿನಗೇನಕ್ಕೆ ಅವರು? ನಿನ್ನನ್ನು ನಂಬ್ಕೊಂಡು ಮನೇಲಿದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ತಮ್ಮ ಇದ್ದಾನೆ. ಇವ್ರಿಗಿಂತ ಇಂಪಾರ್ಟೆಂಟ್ ಅವರು? ನೀನು ಹತ್ಕೊಂಡು ನನಗೆ ಅವ್ರು ಬೇಕು ಅಂತ ಹಠ ಮಾಡಿದ್ರೆ ಅವ್ರು ಮತ್ತೆ ವಾಪಸ್ ನಿನ್ನ ಲೈಫಲ್ಲಿ ಬರಲ್ಲ. ನೀನು ಬಿಟ್ಬಿಡು. ನಿನ್ನ ಹಣೆಯಲ್ಲಿ ಅವ್ರು ಬರ್ದಿದ್ರೆ ನಿಜವಾಗ್ಲೂ ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾರೆ. ನಿನ್ನ ಹಣೆ ಬರ್ದಲ್ಲ ಅವ್ರು ಇಲ್ಲ ಅಂದರೆ ನೀನು ಎಷ್ಟೇ ಹತ್ತಿರು, ಎಷ್ಟೇ ಬಡ್ಕೊಂಡ್ರು, ಎಷ್ಟೇ ಕೆಚ್ಕೊಂಡ್ರು ವೇಸ್ಟ್. ಮತ್ತೆ ಅವ್ರು ನಿನ್ನ ಲೈಫಲ್ಲಿ ಬರಲ್ಲ. ಏನಕ್ಕೆ ಯೋಚನೆ ಮಾಡಬೇಕು? ನೀನು ಒಬ್ಳಿಗೆ ಇದ್ರೆ ಸಾಕಾಗಲ್ಲ ಈ ಸಂಬಂಧ ಉಳಿಸ್ಕೋಬೇಕು, ಈ ಸಂಬಂಧ ನನಗೆ ಬೇಕು ಅಂತ. ಅವ್ರಿಗೂ ಇರಬೇಕು. ನನ್ನ ವಿಷಯನೇ ಹೇಳ್ತೀನಿ. ನಾನೇ ಒಬ್ಬರನ್ನ ಇಷ್ಟಪಡ್ತಾ ಇದ್ದೆ ಒಂದು ಟೈಮಲ್ಲಿ. ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಎಷ್ಟು ಅಂದರೆ ಅವ್ರಿಲ್ಲದೆ ಬದುಕೇ ಇಲ್ಲ, ಅವರೇ ಇಲ್ಲ ಅಂತ. ಆದರೆ ಆ ವ್ಯಕ್ತಿ ಏನು ಮಾಡಿದ್ರು? ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ನನ್ನ ಮೇಲೆ ಅನುಮಾನ ಪಟ್ಟರು. ನಾನು ಆ ಟೈಮಲ್ಲಿ ಎಷ್ಟು ಅನುಭವಿಸಿದ್ದೀನಿ. ಕೆಲವು ಜನಗಳಿಗೆ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ನೋಡಿದ್ದಾರೆ. ನಾನು ಹೇಳ್ತೀನಿ, ಪ್ರೀತಿ ಮಾಡಬೇಕಾ? ಮಾಡ್ತೀರಾ? ಯಾರೋ ಒಬ್ಬರ ಜೊತೆ ಓಡಾಡಿದ ತಕ್ಷಣ, ಇನ್ಯಾರೋ ಒಬ್ಬರ ಜೊತೆ ಮಾತಾಡಿದ ತಕ್ಷಣ ಅವ್ರಿಗೆ ಸಂಬಂಧ ಇದೆ ಅಂತ ಅಲ್ಲ, ಆಯಿತಾ? ಸಂಬಂಧ ಇಟ್ಕೋಬೇಕು ಅಂದರೆ ಕಣ್ಮುಂದೆ ಎಲ್ಲರ ಮುಂದೆ ಏನಕ್ಕೆ ಓಡಾಡ್ತಾರೆ? ಸಮಾಜದ ಮುಂದೆ ಏನಕ್ಕೆ ಓಡಾಡ್ತಾರೆ? ಸದ್ಯ ಮುಚ್ಚೆ ಮಾಡ್ಬೋದಲ್ವಾ? ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಅವನಿಗೋಸ್ಕರ ಎಲ್ಲರನ್ನೂ ಎದುರು ಹಾಕೊಂಡು ಎಲ್ಲ ಮಾಡಿದೆ. ಕೊನೆಗೆ ಅವನೇನು ಮಾಡ್ದ? ಯಾರೋ ವ್ಯಕ್ತಿ ಮಾತು ಕೇಳಿಕೊಂಡು ನನ್ನ ಥರನೇ ಒಂದೆರಡು ಮಾತು ಕೆಟ್ಟದಾಗಿ ಹೇಳಿದ್ರು. ಪರವಾಗಿಲ್ಲ, ಅವ್ರು ಹೇಳಿದ ತಕ್ಷಣ ನಾನು ಆ ಕೆಲಸ ಮಾಡಿದ್ದೀನ? ಇಲ್ವಲ್ಲ. ಆ ಕೆಲಸ ಮಾಡಲೇಬೇಕು ಅನ್ನೋದಿದ್ರೆ ಮಾಡೇ ಮಾಡ್ತೀನಿ. ಯಾರೂ ಕೇಳೋಕ್ಕಾಗಲ್ಲ ನನ್ನನ್ನು. ಯಾಕೆ ಕೇಳ್ತಾರೆ ನನ್ನನ್ನು? ಯಾರಿಗಿದೆ? ನನ್ನ ದುಡಿಮೆ ನಾನು ಜೀವನ ಮಾಡ್ತಿದ್ದೀನಿ. ಯಾರ ಹತ್ರನೂ ಹಿಂಗೆ ಕೈ ಚಾಚ್ತಿಲ್ಲ ಹೋಗ್ಬಿಟ್ಟು ನಾನು. ನನ್ನ ಕೈಲಾದರೆ ಮಾಡ್ತೀನಿ, ಆಗಿಲ್ವಾ ಮನೇಲಿ ಇರ್ತೀನಿ. ಇದ್ದಷ್ಟು ಜೀವನ ಮಾಡ್ತಿದ್ದೀನಿ. ಆಡಂಬರದ ಜೀವನ ಬೇಕು ಅಂತ ಆಸೆ ಪಡೋಳಲ್ಲ ನಾನು. ಇರೋದ್ರಲ್ಲಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿರೋಳು ನಾನು. ಅವನನ್ನು ಅಷ್ಟೆಲ್ಲ ಇಷ್ಟಪಟ್ಟು ಏನು ಸಿಕ್ತು ಕೊನೆಗೆ ನನಗೆ? ಏನು ಪಟ್ಟ ಬಂತು? ಮೋಸಗಾತಿ ಅನ್ನೋ ಪಟ್ಟ ಬಂತು. ಮೋಸ ಮಾಡಿದ್ಯಾರು? ಮೇಲೊಬ್ಬ ರಾಯರಿದ್ದಾರಲ್ವ, ದೇವರಿದ್ದಾರಲ್ವ, ಅವ್ರಿಗೆ ಖಂಡಿತ ಗೊತ್ತಾಗಿರುತ್ತೆ ಯಾರು ಮೋಸ ಮಾಡಿದ್ರು ಅಂತ. ಇವಾಗ ನನಗೆ ಮೋಸ ಮಾಡಿದ್ಲು, ಯಾರ ಜೊತೆಗೋ ಇದ್ದಾಳೆ ಅಂದ ತಕ್ಷಣ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ. ಅಂದ್ಕೊಳ್ಳಿ, ಅವ್ರಿಗೆ ನನ್ನನ್ನು ಪಡ್ಕೊಳ್ಳೋಕ್ಕೆ ಯೋಗ್ಯತೆ ಇರಲಿಲ್ಲ ನನ್ನ ಪ್ರಕಾರ. ಸೊ ಬಿಟ್ಟೋದ್ರು. ಇವಾಗ ಹಿಂದೆ ಏನೇನೋ ಮಾತಾಡಿದ್ರು ಅಂತ ನಾನು ತಲೆ ಕೆಡಿಸ್ಕೊಂಡು ಕೂರಲ್ಲ. ನನಗೆ ನನ್ನ ಜೀವನ ಇಂಪಾರ್ಟೆಂಟ್, ನನ್ನ ದಾರಿ ಇಂಪಾರ್ಟೆಂಟ್, ನಾನು ಅಂದ್ಕೊಂಡಿರೋದನ್ನ ಅಚೀವ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ 1000 ಜನ 1000 ಮಾತಾಡಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಲೈಫಲ್ಲೆಲ್ಲ ನಿಮ್ಗಳ ಲೈಫಲ್ಲೂ ಅಷ್ಟೇ. ನಾನು ಒಂದು ಹೇಳ್ತೀನಿ, ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ, ಹುಡುಗ ಹುಡುಗಿನೇ ಬಿಟ್ಟೋಗಿರಲಿ, ಹುಡುಗಿ ಹುಡುಗನ್ನೇ ಬಿಟ್ಟೋಗಿರಲಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರು ನಿಮ್ಮ ಮನೇಲಿ ನಿಮ್ಗೆ ಸಿಗಬೇಕು ಅಂತ ಬರ್ತಿದ್ರೆ ಸಿಕ್ಕೇ ಸಿಗ್ತಾರಾ? ಇಲ್ವಾ? ಬೇಡ ರೀ, ಅವರು ನೀವು ಬೇಡ ಅಂದರೆ ನಿಮಗೂ ಅವ್ರು ಬೇಡ, ಬಿಟ್ಟಾಕಿ. ಯಾಕೆ ತಲೆ ಕೆಡಿಸ್ಕೊತೀರಾ? ಜೀವನದಲ್ಲಿ ನಮಗೋಸ್ಕರನೇ ಅಂತಲೇ ಕೆಲವು ಜೀವಗಳಿರುತ್ತೆ. ಆ ಜೀವಗಳ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮನೇಲಿ ಯಾರು ಬರ್ದಿರ್ತಾರೋ ಅವ್ರು ನಿಮಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಮನೇಲಿ ನೋಡಿದ್ದು ಹುಡುಗನ್ನ ಹುಡುಗಿನ ಮದುವೆ ಆಗಿ. ನನಗಂತೂ ಈ ನಡುವೆ ಈ ಪ್ರೀತಿ ಪ್ರೇಮ ಅಂತ ಹೇಳ್ತಾರಲ್ವ, ಅದ್ರ ಮೇಲೆ ನಂಬಿಕೆನೇ ಇಲ್ಲ. ಮತ್ತು ಇವಾಗ ಯಾರೂ ಟ್ರೂ ಆಗಿ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಟ್ರೂ ಆಗಿದ್ರೂ ಅದಕ್ಕೊಂದು ಕತೆ ಕಟ್ತಾರೆ. ಒಂದು ಫ್ರೆಂಡ್ ಜೊತೆ ಮಾತಾಡಿದ್ರು ಕತೆ ಕಟ್ತಾರೆ, ಒಂದು ಕಡೆ ಹೋಗಿ ಬಂದರೂ ಕತೆ ಕಟ್ತಾರೆ. ಯಾಕೆ ಬೇಕಲ್ವಾ? ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂದರೆ, ಒಬ್ಬರು ಫೋನ್ ಮಾಡಿ ನನಗೆ ಹೇಳಿದ್ರು, ತುಂಬ ಅಳ್ತಿದ್ರು. ನನಗೆ ಬೇಜಾರಾಯಿತು. ಆ ವಿಷಯ ತಗೊಂಡು ವಿಡಿಯೋ ಮಾಡಿದ್ದು ಇವತ್ತು. ಅಟ್ಲೀಸ್ಟ್ ವಿಡಿಯೋ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗ್ಬೋದು ಅಂತ. ಇವಾಗೆಂದು ಪುಟ ನಿಂಗೊಂದು ಮಾತು ಹೇಳ್ತೀನಿ. ನನಗೆ ಫೋನ್ ಮಾಡಿದ್ದಲ್ಲ ಅವ್ರಿಗೆ. ಹೆಂಗೂ ಇವಾಗ ರಾಯರದು ಬರ್ಡೇ ಬರ್ತಾ ಇದೆ. ಇವತ್ತಿಂದ 6ನೇ ತಾರೀಕುವರೆಗೂ ರಾಯರನ್ನ ಮೊರೆ ಹೋಗಿ, ರಾಯರನ್ನ ಪೂಜೆ ಮಾಡಿ. ರಾಯರು ನಮ್ಮದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ನಾನೇ ಒಂದು ಟೈಮಲ್ಲಿ ನನ್ನ ಜೀವನನೇ ಮುಳುಗೋಯ್ತು, ನಾನಿದ್ದು ಏನು ಪ್ರಯೋಜನ, ನಾನು ಇರಲೇಬಾರ್ದು ಅನ್ನೋ ಪರಿಸ್ಥಿತಿಲೆಲ್ಲ ರಾಯರನ್ನ ನೆನೆಸ್ಕೊಂಡು ಮುಂದೆ ಬಂದಿದ್ದೀನಿ. ರಾಯರು ಒಂದೊಂದು ಹೆಜ್ಜೆನೂ ಕೈ ಹಿಡಿದು ಎತ್ತಿದ್ದಾರೆ ನನ್ನನ್ನು.
ನಾನು ಹೇಳೋದು ಒಂದೇ, ಒಂದ್ಸರಿ ಜೀವನದಲ್ಲಿ ಎಡವಿದ್ರೆ ಮತ್ತೆ ಎಡವಕ್ಕೆ ಹೋಗ್ಬೇಡಿ. ಯಾಕೆಂದರೆ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಮನಸ್ಸಿದೆ. ಯಾರೋ ಒಬ್ಬೊಬ್ರು ಕಲ್ಮನ್ಸವರು. ಒಂದ್ಸರಿ ನೋವಾದರೆ ತಡ್ಕೋತೀರಾ, 2ನೇ ಸರಿಗೂ ತಡ್ಕೋತೀರಾ, 3ನೇ ಸರಿಗೂ ಅದೇ ನೋವಾದರೆ ಹೆಂಗೆ ತಡ್ಕೋತೀರಾ? ಆಗುತ್ತಾ? ಆಗಲ್ಲ. ಮತ್ತೆ ಮತ್ತೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಮಾಡ್ಕೋಕ್ಕೆ ಹೋಗ್ಬೇಡಿ. ಆದಷ್ಟು ಒಂಟಿಯಾಗಿರಿ. ಆದಷ್ಟು ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿಕೊಂಡು, ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿಕೊಂಡು ಬಡವ್ರಿಗೆ ಅಂಥವ್ರಿಗೆ ಆದಷ್ಟು ರಾಯರನ್ನ ಪೂಜೆ ಮಾಡಿಕೊಂಡು, ರಾಯರನ್ನೇ ಅಂತಲೇ ಹೇಳಲ್ಲ, ನಿಮಗೆ ಮನಸ್ಸಿಗೆ ಯಾವ ದೇವ್ರು ಇಷ್ಟನೋ ಆ ದೇವ್ರನ್ನ ಪೂಜೆ ಮಾಡಿಕೊಂಡು ದೇವ್ರ ಮೊರೆ ಹೋಗಿ. ಜನಗಳನ್ನ ನಂಬಿ ಮೋಸ ಹೋಗೋ ಬದಲು ದೇವ್ರನ್ನ ನಂಬಿ. ಮತ್ತು ಯಾವಾಗಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಮ ಬಾಡಿಲಿ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ನಿಮ್ಮ ಸುತ್ತಮುತ್ತ ಕೂಡ ಪಾಸಿಟಿವ್ ಆಗಿರೋರೇ ಇರ್ತಾರೆ. ನೀವು ಅಪ್ಪಿತಪ್ಪಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಒಬ್ರಿಗೆ ನೆಗೆಟಿವ್ ಆಗಿ ಬೈಯೋದು, ಒಬ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾದರೆ ಆ ನೆಗೆಟಿವ್ ನಿಮ್ಮ ಬಾಡಿಗೆ ಸೇರ್ಕೊಳ್ಳುತ್ತೆ. ನಾನು ಅದಕ್ಕೆ ಹೇಳ್ತಿದ್ದೀನಿ, ನೀವು ಯಾರು ಬಿಟ್ಟೋದ್ರೂ ತಲೆ ಕೆಡಿಸ್ಕೋಬೇಡಿ, ಯಾರಿದ್ರೂ ತಲೆ ಕೆಡಿಸ್ಕೋಬೇಡಿ. ಇದ್ದರೆ ಇದ್ದಷ್ಟು ದಿನ ಖುಷಿಯಿಂದ ಜೀವನ ಮಾಡಿ, ಬಿಟ್ಟೋದ್ರೆ ಅವರು ನಮ್ಮ ಜೀವನದಲ್ಲಿರೋದು ಇಷ್ಟೇ ದಿನ ಅಂತ ಯೋಚನೆ ಮಾಡಿ ಸುಮ್ಮನೆ ಆಗಿಬಿಡಿ. ಅದನ್ನ ಬಿಟ್ಟು ನೀವು ಬೇಕೇ ಬೇಕು ಅಂತ ಹಿಂದೆ ಹೋದರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಕಾಲು ಕಸ ಮಾಡ್ಕೋತಾರೆ. ಅದಕ್ಕೆ ನೀವು ಅವಕಾಶ ಮಾಡ್ಕೋಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತು ನಿಮ್ಮ ಅನುಭವದ ಮಾತನ್ನ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.